ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೀರೆಕಾಯಿ ಚಟ್ನಿ ಮಾಡತ್ತಿದ್ದೆ. ಹೀರೆಕಾಯಿ ಚಟ್ನಿ ಅಂತಂದ್ರೆ ಹೀರೆಕಾಯ್ದು ಸಿಪ್ಪೆ ಇರ್ತೈತಲ್ಲ ಅದರದ್ದು ಚಟ್ನಿ ಮಾಡತ್ತಿದ್ದೆ. ನಾನು ಫಸ್ಟ್ ಟೈಮ್ ಈ ರೆಸಿಪಿನ ಟ್ರೈ ಮಾಡತ್ತೀನಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಎಲ್ಲ ಚಲೋ ಆಕೈತಿ. ಈಗ ಇದ್ರ ನಾನು ಏನೇನು ಹಾಕೀನಿ ಅಂತ ಹೇಳ್ತೇನೆ ನೋಡ್ರಿ. ಹೀರೆಕಾಯಿ ಸಿಪ್ಪೆ ಹಾಕೀನಿ, ಹಸಿಮೆಣ್ಸಿನ್ಕಾಯಿ ಹಾಕೀನಿ, ಕರಿಬೇವು ಹಾಕೀನಿ. ಕ್ವಾಂಟಿಟಿ ಎಲ್ಲ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನೀವು. ಇದನ್ನೆಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕಬಾರ್ದು, ಹಂಗೆ ಎಲ್ಲ ಫ್ರೈ ಮಾಡ್ಕೋಬೇಕು. ಹೀರೆಕಾಯಿ ಹೆಲ್ತಿಗೆ ಭಾಳ ಚಲೋ ರೀ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರ್ತೈತಿ ಮತ್ತು ನೀರಿನಾಂಶ ಕೂಡ ಜಾಸ್ತಿ ಇರ್ತೈತಿ. ಇದು ಕೂಡ ಸ್ಕಿನ್ನಿಗೆ ಒಳ್ಳೆಯದು ಮತ್ತು ಡೈಜೆಷನ್ಗೆ ಒಳ್ಳೆಯದು. ಆಮೇಲೆ ಶುಗರ್ ಇರೋರಿಗೆ ಇದು ಒಳ್ಳೆಯದು. ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಒಳ್ಳೆಯದು. ಹಿಂಗೆ ಭಾಳ ಬೆನಿಫಿಟ್ಸ್ ಅದಾವೆ ಇದರಿಂದ. ಮತ್ತು ಕರಿಬೇವು ಕೂಡ ಕೂದಲಿಗೆ ಮತ್ತು ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಬಿಸಿ ರೊಟ್ಟಿ ಜೊತೆ ಆಗಲಿ ಅಥವಾ ಕಡಕಲ್ ರೊಟ್ಟಿ ಜೊತೆ ಆಗಲಿ, ಆಮೇಲೆ ಚಪಾತಿ ಜೊತೆ ತುಪ್ಪ ಚಪಾತಿ ತಿಂದ್ರೆ ಅಥವಾ ಮೊಸರು ಹಾಕೊಂಡು ತಿಂದ್ರೆ, ಆಮೇಲೆ ಅನ್ನ, ಬಿಸಿ ಅನ್ನ, ತುಪ್ಪ, ಈ ಚಟ್ನಿ ಅಷ್ಟು ತಿಂದರೆ ಸಾಕು, ಟೇಸ್ಟ್ ಮಸ್ತ್ ಇರ್ತೈತಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ನಾನು. ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕತ್ತೀನಿ, ಅದಂತೂ ಭಾಳ ಯೂಸ್ಫುಲ್ ಐತಿ. ನಿಮಗೆ ಈಗಾಗಲೇ ಗೊತ್ತಾಗ್ತದೆ ಇದು ಯಾವುದು ಅನ್ನೋದು. ನೋಡಿರಿ, ಇದು ನುಗ್ಗೆ ಸೊಪ್ಪು. ಇದರಿಂದ ಅಂತೂ ವಿಟಮಿನ್ ಎ, ಬಿ, ಸಿ, ಕ್ಯಾಲ್ಶಿಯಮ್ಮು, ಪ್ರೋಟೀನು ಮತ್ತು ಐರನ್ನು ಎಲ್ಲ ಸಿಗ್ತೈತಿ. ಹಂಗೆ ಇದು ಡೈಜೆಷನ್ಗೂ ಕೂಡ ಭಾಳ ಚಲೋ ಮತ್ತು ಸ್ಕಿನ್ನಿಗೆ, ಹೇರಿಗೆ ಎಲ್ಲ ಚಲೋ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ಕೂಡ ಇದು ಚಲೋ, ಶುಗರ್ ಇದ್ದವ್ರಿಗೂ ಕೂಡ ಇದು ಭಾಳ ಚಲೋ. ಒಟ್ಟು ನಾನು ಈ ಚಟ್ನಿಗೆ ಹೆಲ್ದಿಯಾಗಿರೋದು ಏನೇನು ಹಾಕ್ಬೋದಲ್ಲ ಅದೆಲ್ಲದನ್ನು ಹಾಕಿ ಮಾಡತ್ತೀನಿ. ಈಗೆಲ್ಲದು ಫ್ರೈ ಮಾಡ್ಕೋಬೇಕು. ಭಾಳತನ ಬೇಡ, ಸ್ವಲ್ಪ ಹೊತ್ತಷ್ಟು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಾಕು. ಹಿಂಗೆ ಡಿಫ್ರೆಂಟಾಗಿ ನೀವು ಯಾವ್ಯಾವ ಥರ ಚಟ್ನಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ, ನೋಡೋಣ. ಈಗ ಇದಕ್ಕೆ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ತೀನಿ. ಇದಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಜಾರಿಗೆ ತೆಗಿತೀನಿ. ಇದಕ್ಕೆ ಟೊಮೆಟೊ ಒಂದು ಹಾಕ್ತೀನಿ. ಟೊಮೆಟೊ ಕಾಯಿ ಇದ್ರಂತೂ ಭಾಳ ಚಲೋ. ಟೊಮೆಟೊನೂ ಕೂಡ ಈ ರೀತಿ ಹುರಿದು ಹಾಕ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕಲ್ಲ ಅಷ್ಟು ಹಾಕ್ತೀನಿ ಮತ್ತು ಬೆಲ್ಲ ಹಾಕಬೇಕು. ಟೊಮೆಟೊ ಎಲ್ಲ ಈ ಥರ ಫುಲ್ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕಿ ಅದನ್ನು ಕೂಡ ಹಂಗೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ. ಭಾಳ ಸಣ್ಣಗೆ ಮಾಡಬಾರ್ದು ಇದನ್ನು ಟೆಕ್ಸ್ಚರ್ ಈ ಥರ ಇರಬೇಕು. ಈ ಚಟ್ನಿನ ನೀವು ಒಂದಿನ ಅಷ್ಟೇ ಹೊರಗೆ ಇಟ್ಕೋಬೋದು. ಇನ್ನೂ ಉಳಿದಿತ್ತು ಅಂತಂದ್ರೆ ಫ್ರಿಜ್ನಾಗ ಇಟ್ಬಿಡ್ರಿ, ಇಲ್ಲಾಂದ್ರೆ ಹೊರಗೆ ಇಟ್ಟರೆ ಬೇಗ ಕೆಡ್ತೈತಿದ್ದು. ನೀವು ಮನೆಗೆ ಟ್ರೈ ಮಾಡಿರಿ. ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋಸ್ ರೆಗ್ಯುಲರಾಗಿ ನೋಡ್ತಾ ಇರಿ. ನಿಮಗೆ ಯಾವ್ದಾರ ಉತ್ತರ ಕರ್ನಾಟಕ ಸೈಡ್ ರೆಸಿಪೀಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.